ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಇವತ್ತು PUC ಎಕ್ಸಾಮ್ 3ರ ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ನಾವು ಒಂದು ರೀಸನ್ ಹೇಳ್ತಾ ಇದ್ದೀವಿ, ಏನಂದರೆ ಎಕ್ಸಾಮ್ 3 ಆದಮೇಲೆ ಏನಾದರೂ GNM ನರ್ಸಿಂಗ್ದು ಅಪ್ಲಿಕೇಶನ್ ರಿಲೀಸ್ ಆಗ್ಬೋದು ಅಂತೇಳಿ. ಸೊ ಇವತ್ತು ಏನಾಗಿದೆ, ಎಕ್ಸಾಮ್ 3 ರಿಸಲ್ಟ್ ಅನೌನ್ಸ್ಮೆಂಟ್ ಆಯಿತು. ಇನ್ನು ಮೇಲೆ ಏನಾಗುತ್ತೆ ಅಂತಂದರೆ, GNM ನರ್ಸಿಂಗ್ನವರು ಎನಿ ಟೈಮ್ ನಿಮಗೆ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ಬೋದು. ಎಲ್ಲ ಈಗಂತೂ PUCದಂತೆ ಕ್ಲೋಸ್ ಆಯಿತು. ಸೊ ಹೀಗಾಗಿ ಇನ್ನು ಮೇಲೆ ಅಂದರೆ ಈ ಬರುವಂಥ ವಾರದಲ್ಲಿ ನಿಮ್ಮಗಳಿಗೆ ಆನ್ಲೈನ್ ಅಪ್ಲಿಕೇಶನ್ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಲಿಂಕನ್ನು ಬಿಡ್ತಾರೆ, ಇಲ್ಲಿ ತೋರಿಸ್ತೀನಿ ಎಕ್ಸಾಂಪಲ್ ಹಿಂದಿನ ವರ್ಷದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲೇನಾಗುತ್ತೆ ಅಂದರೆ 24-25ನೇ ಸಾಲಿಂದ ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ 25-26 ಸಾಲಿಂದ ಅಂತೇಳಿ ಚೇಂಜ್ ಆಗಬೇಕು. ಸೊ ಇದು ಆಗಬೇಕಂತಂದರೆ ಮೊದಲು ನಿಮಗೆ ನ್ಯೂಸ್ ಪೇಪರಲ್ಲಿ ಬರುತ್ತೆ. ಸೊ ಮೇ ಬಿ ನನಗನ್ನಿಸ್ತಾ ಇದೆ ಇನ್ನೊಂದು 2 ದಿವಸದಲ್ಲಿ ಏನಾದರೂ ಒಂದು ಅಪ್ಡೇಟ್ ಆಗ್ಬೋದು ಅಂತ ನಾನು ಎಕ್ಸೆಪ್ಟೆಡ್ ಮಾಡಿದ್ದೀನಿ. ಬಟ್ ಬೋರ್ಡ್ನವರು ಯಾವುದೇ ಥರಂಥ ಕ್ಲೂವನ್ನು ಕೊಡ್ತಾ ಇಲ್ಲ, ಅಂದರೆ ಕ್ಲಿಯರಾಗಿ ಡೇಟನ್ನು ಹೇಳ್ತಾ ಇಲ್ಲ. ಇದೇ ಡೇಟಿಗೆ ನಾವು ಅಪ್ಲಿಕೇಶನ್ ಬಿಡ್ತೀವಪ್ಪ ಅಂತ ಹೇಳ್ತಾ ಇಲ್ಲ. ಬಿಡ್ತೇವೆ ಅಂತ ಹೇಳ್ತಾರೆ. ಓಕೆ, ಅದು ಹೆಂಗೆ ಬಿಡ್ತೀವಿ ಅಂತ ಅನ್ನೋದನ್ನು ಅವರು ಲಿಂಕ್ ಅಪ್ಡೇಟ್ ಆದಮೇಲೆ ಗೊತ್ತಾಗುತ್ತೆ. ಸೊ ಇಲ್ಲಿ ಲಿಂಕ್ ಅಪ್ಡೇಟ್ ಆಗಿಲ್ಲ ಇನ್ನೂವರೆಗೆ. ಹಾಗೇನಾದರೂ ಮಾಹಿತಿ ನಂಗೆ ಗೊತ್ತಾದರೆ ಸೊ ನಿಮಗೆ ಮಾಹಿತಿ ವಿಡಿಯೋ ಮುಖಾಂತರ ಶೇರ್ ಮಾಡ್ತೀನಿ. ಯಾರೆಲ್ಲ ಅಭ್ಯರ್ಥಿಗಳು ಚಾನಲ್ ಹೊಸಬರಿದ್ದೀರಾ, ಸೊ ಈ ವರ್ಷ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಮೇಲೆ GNM ನರ್ಸಿಂಗ್ ಮಾಡಬೇಕಂತಿದ್ದೀರಾ, ಸೊ ತಪ್ಪದೆ ನೀವು ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ. ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ಪಡ್ಕೋಬೇಕಂದ್ರೆ ನೀವು GNMಗೆ ಹೋಗ್ಬೋದು, ಅಂದರೆ GNM ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಆಮೇಲೆ ಭಾಳ ಜನ ಹೇಳ್ತಾಯಿದ್ರು ಬ್ಯಾನ್ ಆಗಿದೆ ಅಂತೇಳಿ. ಬ್ಯಾನ್ ಆಗಿಲ್ಲ. ಓಕೆ, GNM ನರ್ಸಿಂಗ್ ಅಡ್ಮಿಷನ್ಸ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಈ ವಾರದಲ್ಲಿ ನನಗೆ ಗ್ಯಾರಂಟಿ ಇದೆ ಅಪ್ಲಿಕೇಶನ್ ಬಿಡ್ಬೋದು ಅಂತೇಳಿ. ಬಟ್ ನಾನು ಬೋರ್ಡ್ ತರಪಿಲಿ ಹೇಳ್ತಾ ಇಲ್ಲ, ನಾವು ಪ್ರತಿ ವರ್ಷ ನೋಡ್ತೇವಲ್ಲ. ಸೊ ಯಾಕೋ ಈ ವರ್ಷ ಲೇಟ್ ಆಗಿದೆ, ಒಂದು 15 ದಿನ ಲೇಟ್ ಆಗಿದೆ ಅಷ್ಟೇ. ಬಟ್ ಎನಿ ಕಂಡೀಷನ್ ಒಳಗಡೆ ಸೆಪ್ಟೆಂಬರ್ ತಿಂಗಳಲ್ಲಿ ಕೌನ್ಸಿಲಿಂಗ್ ಮುಗಿಸ್ಬೇಕು. ಸೊ ಹೀಗಾಗಿ ಈ ತಿಂಗಳಲ್ಲಿ ಬಿಟ್ಟರೆ ಈ ತಿಂಗಳು ಅಪ್ಲಿಕೇಶನ್ ಬಿಡ್ತಾರೆ. ಆದಮೇಲೆ ವಿತಿನ್ ಒಂದು 15 ದಿವಸ ಆದಮೇಲೆ ಮತ್ತು ಕೌನ್ಸಿಲಿಂಗ್ ಪ್ರಕ್ರಿಯೆನ ಆರಂಭ ಮಾಡಿಬಿಡ್ತಾರೆ. ಓಕೆ.